ಈಗ ನೋಡಿ ಶಿಫ್ಟಿಂಗ್ ರೂಲ್ ಪ್ರಾಪರ್ಟಿ ಗೊತ್ತಾಗ್ತಿದೆಯಲ್ವಾ. ಇದು ಡ್ಯಾಂಪಿಂಗ್ ರೂಲ್ ಆದಮೇಲೆ ಇದು ಬರೋದು. ಶಿಫ್ಟಿಂಗ್ ರೂಲಲ್ಲಿ ಎರಡು ಬರುತ್ತೆ, ರೈಟ್ ಶಿಫ್ಟಿಂಗ್ ರೂಲ್, ಲೆಫ್ಟ್ ಶಿಫ್ಟ್. ಫಸ್ಟ್ ಹೇಳಿ, ಈ ರೈಟ್ ಶಿಫ್ಟಿಂಗ್ ರೂಲ್ದು ಸ್ಟೇಟ್ ಆ್ಯಂಡ್ ಪ್ರೂವ್ ಅಂದರೆ ನೀವೇನು ಮಾಡಬೇಕು, ಸ್ಟೇಟ್ಮೆಂಟ್ ಇದು ಬರೀಬೇಕು. ಇಫ್ ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅಂದ್ರೇನು, ಯು ಬಾರ್ ಆಫ್ ಝೆಡ್, ದೆನ್ ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಮೈನಸ್ ಕೆ ಇಸ್ ಈಕ್ವಲ್ ಟು ಝೆಡ್ ಪವರ್ ಮೈನಸ್ ಕೆ ಯು ಬಾರ್ ಆಫ್ ಝೆಡ್ ವೆನ್ ಕೆ ಗ್ರೇಟರ್ ದ್ಯಾನ್ 0. ಇದನ್ನ ನೀವು ಡಿರೈವ್ ಮಾಡಬೇಕಂದ್ರೆ ಡೆಫಿನೇಷನ್ ಆಫ್ ಯಾವುದು ಝೆಡ್ ಟ್ರಾನ್ಸ್ಫಾರ್ಮ್ ಗೊತ್ತಿರಬೇಕು ನಿಮಗೆ. ಅರ್ಥ ಆಗ್ತಿದೆಯಲ್ವ. ಝೆಡ್ ಟ್ರಾನ್ಸ್ಫಾರ್ಮ್ ಅಂದರೆ ಏನಂತ ಗೊತ್ತಿರಬೇಕು. ಝೆಡ್ ಟ್ರಾನ್ಸ್ಫಾರ್ಮ್ ಅಂದರೆ ಇಫ್ ಯು ಎನ್ ಈಸ್ ಈಕ್ವಲ್ ಟು ಎಫ್ ಆಫ್ ಎನ್, ಅಂದರೆ ಯು ಎನ್ ಅಂದರೆ ಏನು, ಫಂಕ್ಷನ್ ಆಫ್ ಎನ್. ಅದು ಅರ್ಥ ಆಗ್ತಿದೆಯಲ್ವಾ. ಡಿಫೈನ್ ಫಾರ್ ಆಲ್ n 0 1 2 3 ಆ್ಯಂಡ್ ಯು ಎನ್ ಈಸ್ ಈಕ್ವಲ್ ಟು 0 ಫಾರ್ n ಲೆಸ್ ದ್ಯಾನ್ 0. ಅಂದರೆ ಯು ಎನ್ ಬಂದು ಎನ್ ವ್ಯಾಲ್ಯೂ 0 1 2 3 4 ಅಪ್ ಟು ಇನ್ಫಿನಿಟಿ ಗಂಟ. ಗೊತ್ತಾಗ್ತಿದೆಯಲ್ವಾ. ಏನಾಗಿರ್ಬೇಕು, ಅದು ಡಿಫೈನ್ ಆಗಿರಬೇಕು. ಮತ್ತು ಯು ಎನ್ ವ್ಯಾಲ್ಯೂ ಏನಿರಬೇಕು, 0 ಇರಬೇಕು ಫಾರ್ ಲೆಸ್ ದ್ಯಾನ್ ಎನ್. ಅರ್ಥ ಆಗ್ತಿದೆಯಲ್ವಾ. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಡಿನೋಟೆಡ್ ಬೈ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಈಸ್ ಡಿಫೈನ್ಡ್ ಬೈ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ n 0 ಟು ಇನ್ಫಿನಿಟಿ ಯು ಎನ್ ಝೆಡ್ ಪವರ್ ಮೈನಸ್ ಎನ್. ನೋಡಿ, ಝೆಡ್ ಟ್ರಾನ್ಸ್ಫಾರ್ಮ್ನ ಯು ಎನ್ನ ಡಿನೋಟ್ ಮಾಡೋದು ಯಾವ ಥರ, ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅನ್ನ ಡಿಫೈನ್ ಮಾಡೋದು ಈ ಥರ. ಯಾವಾಗ ಅಂದರೆ ಈ ಥರ ಡಿಫೈನ್ ಮಾಡೋಕ್ಕೆ ಕಂಡೀಷನ್ ಏನಿರಬೇಕು, ಯು ಎನ್ನು ಎನ್ ವ್ಯಾಲ್ಯೂ ಏನಿರಬೇಕು, 0 ಮತ್ತು 1 2 3 ಅದಕ್ಕೆ ಮಾತ್ರ ಫೈನ್ ಮಾಡಬೇಕು. ಅಂದರೆ ಎಫ್ ಆಫ್ 0 ಎಫ್ ಆಫ್ 1 ಅಥವಾ ಯು ನಾಟ್ ಯು 1 ಯು 2 ಅದೇ ಇರಬೇಕು. ಅದೇ ಯು ಮೈನಸ್ 1ಗೆ ಅಂದರೆ ಎಫ್ ಆಫ್ ಮೈನಸ್ 1ಗೆ ಆನ್ಸರ್ ಏನಿರಬೇಕು, 0 ಇರಬೇಕು. ಎಫ್ ಆಫ್ ಮೈನಸ್ 2ಗೆ 0. ಅವಾಗ ಅದನ್ನ ಅರ್ಥ ಆಗ್ತಿದೆಯಲ್ವ. ಝೆಡ್ ಟ್ರಾನ್ಸ್ಫಾರ್ಮ್ ಆ ಥರ ಫಾರ್ಮುಲಾ ಬರೋದು. ಗೊತ್ತಾಗ್ತಿದೆಯಲ್ವ. ಈಗ ಈ ಪ್ರಾಬ್ಲಮ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ ನೀವು. ಫಸ್ಟ್ ಈ ಕ್ವಶನಲ್ಲಿ ಏನಿದೆ, ಲೆಫ್ಟ್ ಶಿಫ್ಟಿಂಗ್ ಪ್ರಾಪರ್ಟಿಲಿ ಏನಂತ ಕೇಳಿದ್ದಾರೆ ಹೇಳಿ. ಲೆಫ್ಟ್ ಶಿಫ್ಟಿಂಗ್ ರೂಲಲ್ಲಿ ರೈಟ್ ಅಲ್ವ ಮಾಡ್ತಾ ಇರೋದು. ರೈಟಲ್ಲಿ ಏನಿದೆ ಹೇಳಿ, ಇಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಈಸ್ ಈಕ್ವಲ್ ಟು ಯು ಬಾರ್ ಆಫ್ ಝೆಡ್. ಬರ್ದ್ಬಿಡೋಣ ಹೇಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಈಸ್ ಈಕ್ವಲ್ ಟು, ಇದಕ್ಕೆ ಫಾರ್ಮುಲಾ ಏನು, ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ಗೆ ಇದೇ ಫಾರ್ಮುಲಾ, ಸಮೇಷನ್ n 0 ಟು ಇನ್ಫಿನಿಟಿ ಯು ಎನ್ ಮೈನಸ್ ಎನ್. ಅರ್ಥ ಆಗ್ತಿದೆಯಲ್ವ. ಈಗ ಏನು ಫೈನ್ ಮಾಡಬೇಕು ನಾವು, ಇದನ್ನ ಫೈನ್ ಮಾಡೋಕ್ಕೆ ಫಸ್ಟ್ ಇದನ್ನ ಬರ್ಕೊಳ್ಳಿ ಹೇಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಬರುತ್ತೆ ಯು ಎನ್ ಮೈನಸ್ ಕೆ ಸಮೇಷನ್ ಆಫ್ ಹೇಳಿ 0 ಟು ಇನ್ಫಿನಿಟಿ ಯು ಎನ್ ಮೈನಸ್ ಕೆ ಝೆಡ್ ಪವರ್ ಏನು ಮೈನಸ್ ಎನ್. ಕರೆಕ್ಟ್ ಅಲ್ವಾ. ಯು ಎನ್ ಜಾಗದಲ್ಲಿ ಏನು ಹಾಕಿದ್ದೀನಿ ನಾನು, ಯು ಎನ್ ಮೈನಸ್ ಕೆ ಹಾಕಿದ್ದೀನಿ. ಸ್ವಲ್ಪ ನೀಟಾಗಿ ಬರ್ಬಿಡ್ತೀನಿ. ಈಗ 0 ಹಾಕಿದ್ರೆ ಏನಾಗುತ್ತೆ, ಇದು 0 ಹಾಕಿದ್ರೆ ಏನಾಗುತ್ತೆ, ಮೈನಸ್ ಕೆ ಆಗುತ್ತೆ. ಈಗ ಕೆ ವ್ಯಾಲ್ಯೂ ಒಂದು ಅಸಂಪ್ಷನ್ ಮಾಡ್ಕೊಳ್ಳೋಣ, 2 ಅಂದ್ಕೊಳ್ಳಿ. ಯು ಎನ್ ಮೈನಸ್ 2 ಅಂದರೆ 0 ಹಾಕಿದ್ರೆ ಕೆ 2 ಆದರೆ ಕೆ ಏನು ಪಾಸಿಟಿವ್ ಇಂಟೀಜರ್. ಗೊತ್ತಾಗ್ತಿದೆಯಾ. ಕೆ ಶುಡ್ ಬಿ ಗ್ರೇಟರ್ ದ್ಯಾನ್ 0 ಅಂದರೆ ಕೆನ 2 ಅಸಂಪ್ಷನ್ ಮಾಡ್ಕೋಬೋದು. ಈಗ ಹೇಳಿ ಕೆ 2 ಹಾಕಿದ್ರೆ ಏನಾಗುತ್ತೆ ಇದು. ಎಕ್ಸಾಂಪಲ್ ಎನ್ ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಯು ಎನ್ ಮೈನಸ್ 2 ಝೆಡ್ ಪವರ್ ಮೈನಸ್ ಎನ್. ಈಗ 0 ಹಾಕಿದ್ರೆ ಏನಾಗುತ್ತೆ ಇದು, ಯು ಮೈನಸ್ 2 ಝೆಡ್ ಪವರ್ ಮೈನಸ್ ಎನ್. ಅಂದರೆ ಇಲ್ಲಿ ಮೈನಸ್ 0 ಆಗುತ್ತೆ. ಎಕ್ಸ್ಪ್ಯಾನ್ಷನ್ ಎಲ್ಲ ಮಾಡೋದು ಬೇಡ. ಈ ಟರ್ಮ್ ಏನಾಗುತ್ತೆ ಹೇಳಿ, 0ಗೆ ಏನಾಗುತ್ತೆ, ಯು 2. 0 ಆದಮೇಲೆ 1 ಮಾಡಿದ್ರೆ ಮೈನಸ್ 1. 2 ಹಾಕಿದ್ರೆ 0. 2ಗೆ ನಿಲ್ಲಿಸ್ತೀರಾ ನೀವು. ಈಗ ಎಕ್ಸಾಂಪಲ್ 3 ಹಾಕಿದ್ರೆ 3ಗೆ 1, ಆಮೇಲೆ 4ಗೆ 2. ಅರ್ಥ ಆಗ್ತಿದೆಯಲ್ವಾ. ಅಂದರೆ ಕೆ ವ್ಯಾಲ್ಯೂ 2 ಹಾಕಿದ್ರೆ ಇಲ್ಲಿ ಎಲ್ ಗಂಟ ಬರುತ್ತೆ ಹೇಳಿ, 1 ಗಂಟ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ. ಎಲ್ ಗಂಟ ಬರುತ್ತೆ, ಯು ಅಂದರೆ ಕೆ ವ್ಯಾಲ್ಯೂ 2 ಹಾಕಿದ್ರೆ ಯು ಮೈನಸ್ 1 ಗಂಟ ಬರುತ್ತೆ. ಆಮೇಲೆ ಯು ನಾಟ್ ಯು 1 ಇದು ಕಾಮನ್ ಬರುತ್ತೆ. ಇದೆರಡು ಆನ್ಸರ್ ಏನು, ಇದ್ರದ್ದು ಆನ್ಸರ್ ಏನು,
ಯು ಎನ್ ಇಸ್ 0 ಫಾರ್ ಎನ್ ಲೆಸ್ ದ್ಯಾನ್ 0. ಅಂದರೆ ಯು -1 ಇದ್ರೂ 0, ಯು -2 ಇದ್ರೂ 0, ಯು -3 ಇದ್ರೂ 0. ಇದೆಲ್ಲ 0 ಆಗುತ್ತೆ. ಬರೀ ಈ ಟರ್ಮ್ಸ್ಗಳು ಉಳಿಯುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಯಾವ್ದ್ಯಾವ್ದು 0 ಆಗುತ್ತೆ ಹೇಳಿ. ನಾನು ಬರೆದ್ಬಿಡ್ತೀನಿ ನೋಡಿ. ಎನ್ 0 ಇಂದ ಹಿಡಿದು, ಅರ್ಥ ಆಗ್ತಿದೆಯಲ್ವಾ? ಎಲ್ಲಿಂದ? ಎನ್ 0 ಇಂದ ಹಿಡಿದು ಎನ್ 1 ಹಾಕೋ ಗಂಟನೂ ಆನ್ಸರ್ 0 ಆಗುತ್ತೆ. ಅದೇ ಇಲ್ಲಿ 3 ಇದ್ದರೆ ಎನ್ 0 ಇಂದ ಹಿಡಿದು ಹೇಳಿ, ಎನ್ನು 1 ಹಾಕೋ 2 ಹಾಕೋ ಗಂಟನೂ 0 ಇರುತ್ತೆ. ಅಂದರೆ ಎನ್ ವ್ಯಾಲ್ಯೂ ಇದೆಯಲ್ವಾ, ಕೆ ಮೇಲೆ ಡಿಪೆಂಡ್ ಆಗುತ್ತೆ. ಎನ್ನು ಕೆ ಆಗೋ ಗಂಟ ಅದಕ್ಕಿಂತ ಮುಂಚೆ ವ್ಯಾಲ್ಯೂ ಎಲ್ಲ 0. ಕೆ ಆದಮೇಲೆ U0 ಬಂದರೆ ಏನಾದರೂ ವ್ಯಾಲ್ಯೂ ಬರುತ್ತೆ. U0 ಬರ್ಬೋದು, U1 ಬರ್ಬೋದು, U2 ಬೇರೆ ಇರ್ಬೋದು. ಆದರೆ UN 0 ಯಾವಾಗ? 0ಗಿಂತ ಕಡಿಮೆ ಇದ್ದಾಗ. ಅರ್ಥ ಆಗ್ತಿದೆಯಲ್ವಾ? ಇದೆಲ್ಲ ತಲೆಗೆಡ್ಸ್ಕೊಬೇಡಿ. ಈಗ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇಲ್ಲಿ ಒಂದು ಸೆಂಟೆನ್ಸ್ ಬರೀರಿ. ಹೇಳಿ, ಸಿನ್ಸ್ ಏನಂತ ಬರೀತೀರಾ? ಸಿನ್ಸ್ UN is equal to 0 ಫಾರ್ n less than 0 in the general context, in the context ಈ ಥರ ಬರೀರಿ. ವಿ ಹ್ಯಾವ್ UN - k ಏನಾಗುತ್ತೆ ಹೇಳಿ. UN - k is equal to 0 ಫಾರ್ n 0ಗೂ 0. ಯಾಕಂದರೆ ಈಗ n -2 ಇದ್ದರೆ ಎಕ್ಸಾಂಪಲ್ಲು, ಆವಾಗ 0 ಹಾಕಿದ್ರೆ n ಏನಾಗುತ್ತೆ? -2 ಆಗುತ್ತೆ. 1 ಹಾಕಿದ್ರೆ -1 ಆಗುತ್ತೆ. ಅಂದರೆ 0ಗೂ 0, n 1 ಹಾಕಿದ್ರು 0. ಯಾವಾಗ ಗಂಟ 0 ಆಗುತ್ತೆ ಅದು? ಡಾಟ್ 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 ಕೆಗಿಂತ ಮುಂಚೆ ಬರೋದು ಯಾವುದು? ಈಗ ಎಕ್ಸಾಂಪಲ್ UN -2 ಇರುತ್ತೆ ಅಂದ್ಕೊಳ್ಳಿ. ನೀವು n 0 ಹಾಕಿದ್ರೆ ಏನಾಗುತ್ತೆ ಹೇಳಿ? 0 -2 ಅಂದರೆ -2. ನೆಕ್ಸ್ಟು ಅದಾದಮೇಲೆ 0 -1 ಅಂದರೆ ಸಾರಿ 1 -2 ಅಂದರೆ ಸಾರಿ n ಜಾಗದಲ್ಲಿ 1 ಹಾಕಿದ್ರೆ 1 -2 ಅಂದರೆ -1. 2 -2 ಅಂದರೆ 0. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಯಾವಾಗ ಗಂಟ 0 ಆಗುತ್ತೆ ಹೇಳಿ? 2 ಇದ್ದರೆ 1 ಆಗಬೇಕು, 3 ಇದ್ದರೆ 2 ಗಂಟ, 4 ಇದ್ದರೆ 3 ತನಕ, 5 ಇದ್ದರೆ 4 ಗಂಟ, ಕೆ ಇದ್ದರೆ k -1 ಗಂಟ. ಅರ್ಥ ಮಾಡ್ಕೊಳ್ಳಿ. ಹಾಂ, ಒಂದು ಕಡಿಮೆ ಮಾಡ್ಕೊಳ್ಳಿ. k -1. ಅರ್ಥ ಆಗ್ತಿದೆಯಲ್ವಾ? ಹಂಗಿದ್ರೆ ಏನಾಯ್ತು ಇದು ಹೇಳಿ. ದೇರ್ ಫೋರ್ Z ಟ್ರಾನ್ಸ್ಫಾರ್ಮ್ ಆಫ್ UN - k ಎಲ್ಲಿ ಗಂಟ 0, ಕೆ ವ್ಯಾಲ್ಯೂ ಎನ್ ವ್ಯಾಲ್ಯೂ ಎಲ್ಲಿಂದ? 0 ಇಂದ k -1 ಗಂಟನೂ 0. ಈ ಸಮೇಷನ್ನ ಈಗ 2 ಪಾರ್ಟ್ ಮಾಡ್ಬೋದು. ಒಂದು ಸಮೇಷನ್ ಆಫ್ n0 ಟು k -1, ಇನ್ನೊಂದು k ಟು ಇನ್ಫಿನಿಟಿ. ಇಲ್ಲಿ ಏನಾಗುತ್ತೆ? 0 ಆಗುತ್ತೆ. ಇಲ್ಲಿ ಮಾತ್ರ ಬರುತ್ತೆ. ಅಂದರೆ 0 ಆದರೆ ಇದು ಎಲ್ಲ ಅರ್ಥಕ್ಕೆ ಎಲ್ಲ ಟರ್ಮು 0 ಆಗುತ್ತೆ. ಅಲ್ಲಿ ಗೊತ್ತಾಗ್ತಿದೆಯಲ್ವಾ? ಉಳಿಯೋದೇನು ಬರೀ n is equal to 0 ಟು ಇನ್ಫಿನಿಟಿ ಹೋಗಿ n is equal to k ಟು ಇನ್ಫಿನಿಟಿ. ಯಾಕಂದರೆ 0 ಪ್ಲಸ್ ಎನಿಥಿಂಗ್ ಈಸ್ ಎನಿಥಿಂಗ್. ಅದಕ್ಕೆ ಎನಿಥಿಂಗ್ ಬರಿಬೇಕು ನಾವು. ಈಗ ಹೇಳಿ, n is equal to k ಟು ಇನ್ಫಿನಿಟಿ UN - k Z - n ಆಯಿತು. ಅರ್ಥ ಆಯ್ತಲ್ವಾ? ಈಗ ಇದರಿಂದ ಇದು ಆಯ್ತಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ ಹೇಳಿ? ಕೆ ಎನ್ ಜಾಗದಲ್ಲಿ ಕೆ ಹಾಕಿ, ಏನಾಗುತ್ತೆ? ಎನ್ ಜಾಗದಲ್ಲಿ ಕೆ ಹಾಕಿ, ಎನ್ ಜಾಗದಲ್ಲಿ ಕೆ ಹಾಕಿದ್ರೆ ಏನಾಗುತ್ತೆ? Z - k U0 Z - k 1 ಹಾಕಿದ್ರೆ U1 Z k + 1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು U2. ಈಗ ಕೆ ಇಂದ ಅಂದರೆ ಒಂದು ಸತಿ ಕೆ ಹಾಕಬೇಕು ಎನ್ ಜಾಗದಲ್ಲಿ, ಆಮೇಲೆ ಏನಾಗಬೇಕು? k + 1. ಕೆ ಹಾಕಿದ್ರೆ k + 1, ಆಮೇಲೆ k + 2. k + 2 ಹಾಕಿದ್ರೆ ಏನಾಗುತ್ತೆ?
U2 ಕೆ ಪ್ಲಸ್ 2 ಮೈನಸ್ ಕೆ ಅಂದರೆ 2 ಉಳಿಯುತ್ತೆ. ಕೆ ಹಾಕಿದ್ರೆ ಕೆ ಮೈನಸ್ ಕೆ ಏನಾಗುತ್ತೆ 0 ಆಗುತ್ತೆ. ಇಲ್ಲಿ ಕೆ ಹಾಕಿದ್ರೆ ಝೆಡ್ ಪವರ್ ಮೈನಸ್ ಕೆ. ಇಲ್ಲಿ ಕೆ ಪ್ಲಸ್ 1 ಹಾಕಿದ್ರೆ ಏನಾಗುತ್ತೆ ಕೆ ಪ್ಲಸ್ 1 ಮೈನಸ್ ಕೆ ಅಂದರೆ ಕೆ ಹೋದರೆ 1 ಝೆಡ್ ಪವರ್ ಮೈನಸ್ ಕೆ ಪ್ಲಸ್ 1. ಕೆ ಪ್ಲಸ್ 2 ಹಾಕಿದ್ರೆ U2 ಇಲ್ಲೇನು ಝೆಡ್ ಪವರ್ ಮೈನಸ್ ಕೆ ಪ್ಲಸ್ 2 ಪ್ಲಸ್ ಡಾಟ್ ಅಂತ ಹಾಕ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಏನಾಯಿತು ಹೇಳಿ. ಇದು U0 ಮೈನಸ್ ಕೆ ಪ್ಲಸ್ U1 ಝೆಡ್ ಪವರ್ ಮೈನಸ್ ಕೆ ಝೆಡ್ ಪವರ್ ಮೈನಸ್ 1 ಬರ್ಕೋಬೋದಾ? ಇದನ್ನ ನೋಡಿ, ಬೇಸ್ ಸೇಮ್ ಇದ್ದರೆ ಅರ್ಥ ಆಗ್ತಿದೆಯಲ್ವಾ? ಪವರ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅದು? ಈಗ ಝೆಡ್ ಪವರ್ ಏನಿದೆ ಇಲ್ಲಿ ಝೆಡ್ ಪವರ್ ಮೈನಸ್ ಕೆ ಝೆಡ್ ಪವರ್ ಮೈನಸ್ 1 ಅಂದ್ಕೊಳ್ಳಿ. ಇದು ಬೇಸ್ ಸೇಮ್ ಇದ್ರೆ ಪವರ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಕೆ ಮೈನಸ್ 1 ಮೈನಸ್ ಕಾಮನ್ ತೊಗೊಂಡ್ರೆ ಇದೇ ತಾನೇ ಬರೋದು. ಝೆಡ್ ಪವರ್ ಮೈನಸ್ ಕೆ ಪ್ಲಸ್ 1ನ ಏನಂತ ಮಾಡ್ಬೋದು ಝೆಡ್ ಪವರ್ ಮೈನಸ್ ಕೆ ಇಂಟು ಝೆಡ್ ಪವರ್ ಮೈನಸ್ 1. ಇದಕ್ಕೆ ಹೇಳಿ ಝೆಡ್ ಪವರ್ ಮೈನಸ್ ಕೆ ಝೆಡ್ ಪವರ್ ಮೈನಸ್ 2. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ತೀರಾ? ಈಗ ಝೆಡ್ ಪವರ್ ಮೈನಸ್ ಕೆನ ಕಾಮನ್ ತೊಗೊಳ್ಳಿ. ಝೆಡ್ ಪವರ್ ಮೈನಸ್ ಕೆ ಕಾಮನ್ ತೊಗೊಂಡ್ರೆ ಉಳಿಯೋದೇನು U0 ಪ್ಲಸ್ U1 ಝೆಡ್ ಪವರ್ ಮೈನಸ್ 1 U2 ಮೈನಸ್ 2 ಪ್ಲಸ್ ಡಾಟ್. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ರಫಾಗಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಏನಾಗುತ್ತೆ ಹೇಳಿ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಎನ್ ಜಾಗದಲ್ಲಿ 0 ಹಾಕಿ ಏನಾಗುತ್ತೆ U0 ಝೆಡ್ ಪವರ್ ಮೈನಸ್ 0 ಅಂದರೆ 1 U0 ಆಗುತ್ತೆ. 1 ಹಾಕಿದ್ರೆ U1 ಝೆಡ್ ಪವರ್ ಮೈನಸ್ 2 ಹಾಕಿದ್ರೆ ಗೊತ್ತಾಗ್ತಿದೆಯಲ್ವಾ? ಹಂಗೆ U2 ಝೆಡ್ ಪವರ್ ಮೈನಸ್ 2 ಇದೇ ತಾನೇ ಆಗೋದು. ಅರ್ಥ ಆಗ್ತಿದೆಯಲ್ವಾ? ಸೇಮ್ ಇದನ್ನ ಈ ಥರ ಸಮೇಷನಲ್ಲಿ ಬರ್ಕೋಬೋದು. ಈಗ ಹೇಳಿ ಏನಾಯಿತು ಝೆಡ್ ಟ್ರಾನ್ಸ್ಫಾರ್ಮ್ UN ಮೈನಸ್ ಕೆ ಏನಾಯ್ತು? ಈಗ ಝೆಡ್ ಪವರ್ ಮೈನಸ್ ಕೆ ಸಮೇಷನ್ ಆಫ್ n 0 ಟು ಇನ್ಫಿನಿಟಿ ಹೇಳಿ UN ಝೆಡ್ ಪವರ್ ಮೈನಸ್ n ಫಾರ್ಮಲ್ಲಿ ಬರ್ಕೋಬೋದು ಇದನ್ನ, ಈ ಸಮೇಷನ್ನ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇದ್ರದ್ದು ಆನ್ಸರ್ ಏನು? ಸಮೇಷನ್ ಆಫ್ n 0 ಟು ಇನ್ಫಿನಿಟಿ UN ಝೆಡ್ ಪವರ್ ಮೈನಸ್ n ಅಂದ್ರೇನು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ UN. ಝೆಡ್ ಟ್ರಾನ್ಸ್ಫಾರ್ಮ್ UN ಅಂದರೆ U ಬಾರ್ ಆಫ್ ಝೆಡ್. ಏನಾಯಿತು ಝೆಡ್ ಪವರ್ ಮೈನಸ್ ಕೆ U ಬಾರ್ ಆಫ್ ಝೆಡ್. ಪ್ರೂವ್ ಆಯ್ತಲ್ವಾ? ಗೊತ್ತಾಗ್ತಿದೆಯಲ್ವಾ? ಏನಿಲ್ಲ, ತಲೆ ಕೆಡ್ಸ್ಕೊಬೇಡಿ, ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಇದು ರಫ್ ವರ್ಕು, ಅಂದರೆ ಇದು ಬೇಸಿಕ್ ಅಷ್ಟೇ, ಇದೇನು ಬೇಕಾಗಿಲ್ಲ, ಇದೇನು ಬರೆಯೋಕ್ಕೆ ಹೋಗಬೇಡಿ. ರೈಟ್ ಶಿಫ್ಟಿಂಗ್ ರೂಲ್ ಅಂದರೆ ಇಷ್ಟು ಮಾತ್ರ ಬರೀ. ಈಗ ಹೇಳಿ ಇಫ್ ಝೆಡ್ ಟ್ರಾನ್ಸ್ಫಾರ್ಮ್ UN ಈಸ್ ಈಕ್ವಲ್ ಟು U ಬಾರ್ ಆಫ್ ಝೆಡ್, ದೆನ್ ಝೆಡ್ ಟ್ರಾನ್ಸ್ಫಾರ್ಮ್ UN ಮೈನಸ್ ಕೆ ಈಸ್ ಈಕ್ವಲ್ ಟು ಏನು ಝೆಡ್ ಪವರ್ ಮೈನಸ್ ಕೆ U ಬಾರ್ ಆಫ್ ಝೆಡ್ ಅಂತ. ವೆನ್ ಕೆ ಗ್ರೇಟರ್ ದ್ಯಾನ್ 0. ಝೆಡ್ ಟ್ರಾನ್ಸ್ಫಾರ್ಮ್ UN ಅಂದ್ರೇನು ಸಮೇಷನ್ ಆಫ್ n 0 ಟು ಇನ್ಫಿನಿಟಿ UN ಝೆಡ್ ಪವರ್ ಮೈನಸ್ n ಈಸ್ ಈಕ್ವಲ್ ಟು U ಬಾರ್ ಆಫ್ ಝೆಡ್. ಇಲ್ಲಿ UN ಮೈನಸ್ ಕೆ ಮಾಡಬೇಕಂದ್ರೆ n ಜಾಗದಲ್ಲಿ ಏನು ಹಾಕ್ಕೋಬೇಕು n ಮೈನಸ್ ಕೆ. ಇಲ್ಲೂ n ಜಾಗದಲ್ಲಿ UN ಮೈನಸ್ ಕೆ. ಜ್ಞಾಪಕ ಇಟ್ಕೊಳ್ಳಿ, UN ಬಂದು 0. ಅರ್ಥ ಆಗ್ತಿದೆಯಲ್ಲ? ಯಾವಾಗ n ಲೆಸ್ ದೆನ್ 0 ಅಂದರೆ ಅರ್ಥ U ಮೈನಸ್ 1 ಇದ್ದರೂ 0, U ಮೈನಸ್ 2 ಇದ್ದರೂ 0, U ಮೈನಸ್ 3 ಇದ್ದರೂ 0. ಇದು ಪ್ರಾಪರ್ಟಿ ಯಾವುದ್ರದ್ದು ಝೆಡ್ ಟ್ರಾನ್ಸ್ಫಾರ್ಮ್ದು. ಇದು ಸಿನ್ಸ್ UN ಈಸ್ 0 ಫಾರ್ n ಲೆಸ್ ದೆನ್ ಇನ್ ಜನರಲ್ ಕಾಂಟೆಸ್ಟ್ ವಿ ಹ್ಯಾವ್ ಏನಿದೆ UN ಮೈನಸ್ ಕೆ ಇದೆ. UN ಮೈನಸ್ ಕೆ 0 ಯಾವಾಗ ಆಗುತ್ತೆ 0 ಟು ಕೆ ಮೈನಸ್ 1 ಗಂಟನು. ಯಾಕೆಂದರೆ ಅದಕ್ಕಿಂತ ಮುಂಚೆ ಎಲ್ಲ ಬರೋದು ಕೆಳಗಡೆ ನೆಗೆಟಿವ್ ವ್ಯಾಲ್ಯೂಸೇ. 0 ಸ್ಟಾರ್ಟ್ ಆಗೋದು ಕೆಗೆ, n ಕೆ ಆಗಿದಾಗ ಏನಾಗುತ್ತೆ 0 ಸ್ಟಾರ್ಟ್ ಆಗುತ್ತೆ. ಅವಾಗ ಅದಕ್ಕಿಂತ ಮುಂಚೆ -1 U ಮೈನಸ್ 2 U ಮೈನಸ್ 3 ಆ ಥರನೇ ಬರೋದು. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಈ ಸೆಂಟೆನ್ಸ್ನ ಬರಿಬೇಕು ನೀವು. ವಿ ಹ್ಯಾವ್ UN ಮೈನಸ್ ಕೆ ಏನು 0 ಫಾರ್ n 0 ಟು ಕೆ ಮೈನಸ್ 1. ಈಗೇನಾಯಿತು ಝೆಡ್ ಟ್ರಾನ್ಸ್ಫಾರ್ಮ್ UN ಮೈನಸ್ ಕೆ ಅಂದ್ರೇನು? ಇಲ್ಲಿ 0 ಟು ಇನ್ಫಿನಿಟಿ ಇರೋದು ಏನು ಮಾಡ್ಕೊಳ್ಳಿ ಕೆ ಟು ಇನ್ಫಿನಿಟಿ. ಯಾಕಂದರೆ ಅದಕ್ಕಿಂತ ಮುಂಚೆ ಎಲ್ಲ 0. ಇದನ್ನ ಈ ಥರ ಚೇಂಜ್ ಮಾಡ್ಕೋಬೇಕಷ್ಟೆ. 0 ಟು ಇನ್ಫಿನಿಟಿ ಬದಲು ಏನು ಬರುತ್ತೆ ಇಲ್ಲಿ ಕೆ ಟು ಇನ್ಫಿನಿಟಿ ರೀಸನ್ ಏನಕ್ಕೆ ಅಂದರೆ U ಮೈನಸ್ 1 0, U ಸಫಿಕ್ಸ್ ಮೈನಸ್ 2 0, U ಸಫಿಕ್ಸ್ ಮೈನಸ್ 3 0. ಅದಕ್ಕೆ ಅರ್ಥ ಆಗ್ತಿದೆಯಲ್ವಾ? ಇದು ಗೊತ್ತಾಯ್ತಲ್ವಾ?
ಈಗ ಎನ್ ಜಾಗದಲ್ಲಿ ಕೆ ಹಾಕಿ, ಯು ಕೆ ಮೈನಸ್ ಕೆ ಅಂದರೆ 0, u0 z ಪವರ್ ಮೈನಸ್ ಕೆ. ಎನ್ ಜಾಗದಲ್ಲಿ ಕೆ ಪ್ಲಸ್ 1 ಹಾಕಿ, ಕೆ ಪ್ಲಸ್ 1 ಮೈನಸ್ ಕೆ ಅಂದರೆ u1 ಆಗುತ್ತೆ. ಇಲ್ಲಿ z ಪವರ್ ಮೈನಸ್ ಕೆ ಪ್ಲಸ್ 1 ಆಗುತ್ತೆ. ಎನ್ ಜಾಗದಲ್ಲಿ ಕೆ ಪ್ಲಸ್ 2 ಹಾಕಿ, ಕೆ ಪ್ಲಸ್ 2 ಮೈನಸ್ 2 ಕೆ ಅಂದರೆ 2 ಆಗುತ್ತೆ. ಅರ್ಥ ಆಗ್ತಿದೆಯಲ್ವ? z ಪವರ್ ಮೈನಸ್ ಕೆ ಪ್ಲಸ್ 2 ಬರ್ಕೊಳ್ಳಿ. ಈಗ ಇದನ್ನ ನೀಟಾಗಿ ಬರ್ಕೊಳ್ಳಿ. z ಪವರ್ ಮೈನಸ್ ಕೆ, z ಪವರ್ ಮೈನಸ್, ಈ ಸಪ್ರೇಟ್ ಮಾಡಿ ಬರ್ಕೊಳ್ಳಿ. z ಪವರ್ ಮೈನಸ್ ಕೆ, z ಪವರ್ ಮೈನಸ್ 2. z ಪವರ್ ಮೈನಸ್ ಕೆನ ಕಾಮನ್ ತೊಗೊಳ್ಳಿ. ಉಳಿಯೋದೇನು? u0 ಪ್ಲಸ್ u1 ಪ್ಲಸ್ u2 z ಪವರ್ ಮೈನಸ್ 2. ಅಂದರೆ z ಟ್ರಾನ್ಸ್ಫಾರ್ ಯು ಎನ್ ಮೈನಸ್ ಕೆ ಅಂದರೆ ಏನಾಯಿತು? z ಟ್ರಾನ್ಸ್ಫಾರ್ ಮೈನಸ್ ಕೆ. ಇದನ್ನ ನಾವು ಸಮೇಷನಲ್ಲಿ ಬರೆದ್ರೆ ಈ ಥರ ಬರಿಬೋದು. ಇದನ್ನ ಸಮೇಷನ್ ಆಫ್ n0 ಟು ಇನ್ಫಿನಿಟಿ ಯು ಎನ್ z ಪವರ್ ಮೈನಸ್, ಯಾಕಂದರೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದೇನಿದೆ ಇದು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಬರುತ್ತೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಬರುತ್ತೆ. ಅದಕ್ಕೆ ಆ ಥರ ಬರಿಬೋದು. ಇದನ್ನ ಏನಂತ ಮಾಡ್ಬೋದು? ಇದಕ್ಕೆ ಯು ಬಾರ್ ಆಫ್ ಝೆಡ್. ಆನ್ಸರ್ ಏನು? z ಪವರ್ ಮೈನಸ್ ಕೆ ಝೆಡ್. ಅಷ್ಟೇ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು.